ಇವತ್ತು ನಾವೆಲ್ಲರೂ ಕೂಡ ತೋಂಟ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ. 12ನೇ ಶತಮಾನದ ಬಸವಾದಿ ನಂತರ ಏನು ಒಂದು ಲಿಂಗಾಯತ ಕ್ರಾಂತಿಯನ್ನು ಮಾಡಿದಂತಹ ಮಹಾಶಿವಗಳವರು ಸಿದ್ಧಲಿಂಗೇಶ್ವರರು, ಅವರ ನಿಜ ಸಮಾಧಿ ಇರುವಂತಹ ಪವಿತ್ರವಾದಂತಹ ಕ್ಷೇತ್ರ ಯಡಿಯೂರು. ಈ ಪವಿತ್ರ ಜಾಗೃತ ಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಯುಗಾದಿ ಆದ 8 ದಿವಸಗಳಿಗೆ ಜಾತ್ರೆ ನಡೆದುಕೊಂಡು ಬರ್ತಾ ಇರುವಂಥದ್ದು. ಈ ಜಾತ್ರೆಗೆ ನಾಡಿನಾದ್ಯಂತ ಇವತ್ತು ಉತ್ತರ ಕರ್ನಾಟಕದಿಂದ ಬೇರೆ ಬೇರೆ ಭಾಗದಿಂದ ಬಹಳ ಸಂಖ್ಯೆಯಲ್ಲಿ ಇದೆ ಬರುವಂತಹ ಅವರು. ಈ ಭಾಗದ ಒಂದು ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಜಾತ್ರೆ ಅಂದರೆ ಅದನ್ನು ಮತ್ತೊಂದು ಸಿದ್ಧಲಿಂಗೇಶ್ವರ ಯಡಿಯೂರಿನ ಜಾತ್ರೆ ಅಂತ ಹೇಳಬೇಕಾಗಿರುವಂಥದ್ದು. ಅವರು ಅಲ್ಲಮ ಪ್ರಭುವಿನ ಪರಂಪರೆಯಂತೆ ಶೂನ್ಯ ಸಿಂಹಾಸನಾಧೀಶರಾಗಿ ಈ ನಾಡಿನಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಅವರು ಹೋದ ಕ್ಷೇತ್ರಗಳೆಲ್ಲವೂ ಕೂಡ ಪವಿತ್ರವಾದ ಕ್ಷೇತ್ರಗಳಾಗಿರುವುದು. ಹಲವು ಮಾತೆಯನ್ನು ನಡೆದು ಪಾದವನ್ನಿಟ್ಟ ನೆರವೇ ಸುಕ್ಷೇತ್ರ ಅನ್ನುವ ಹಾಗೆ ಅವರು ಎಲ್ಲೆಲ್ಲಿ ಪಾದವನ್ನಿಟ್ಟಿದ್ದಾರೆ ಅವೆಲ್ಲವೂ ಕೂಡ ಪವಿತ್ರ ಕ್ಷೇತ್ರಗಳಾಗಿರುವಂಥದ್ದು. ಅಂತಹ ಒಂದು ಮಹಾಮಹಿಮರಾದ ತೋಂಟ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಇದೊಂದು ನಮ್ಮೆಲ್ಲರ ಭಕ್ತಿಯ ಪ್ರತೀಕವಾಗಿರುವಂಥದ್ದು. ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತೇನೆ.